जय श्री गुरुदेव। जय भारत जननीय तनुजाते, जय हे कर्नाटक माते. ಕವಿ ಕುವೆಂಪು ಅವರು ನಾಡಗೀತೆಗಾಗಿ ಬರೆದಂಥ ಒಂದು ಕವನ. ನಮ್ಮ ದೇಶ ಭಾರತ ಜ್ಞಾನಕ್ಕೆ, ವಿಜ್ಞಾನಕ್ಕೆ, ತಂತ್ರಜ್ಞಾನಕ್ಕೆ ಮತ್ತು ಹಲವಾರು ಆಧುನಿಕ ಜ್ಞಾನ ಪರಂಪರೆಗೆ ಹೆಸರಾಗಿರ್ತಕ್ಕಂತಹದ್ದು. ಇಂತಹ ಭವ್ಯ ಭಾರತದ ಮಗಳಾಗಿರ್ತಕ್ಕಂಥ ಕನ್ನಡ ಮಾತೆಯ ಹಲವಾರು ಸಮುದಾಯಗಳಲ್ಲಿ ಒಕ್ಕಲಿಗ ಸಮುದಾಯವು ಕೂಡ ಬಹು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಹೊಂದಿರತಕ್ಕಂತಹದ್ದು. ಇಲ್ಲಿಯ ನಾಡಿನ ಮತ್ತು ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಒಕ್ಕಲಿಗ ಸಮುದಾಯದ ಒಂದು ಕಾಣಿಕೆ ವಿಶೇಷವಾಗಿರ್ತಕ್ಕಂತಹದ್ದು. ಇಂತಹ ಒಂದು ನಾಡಿನಲ್ಲಿ ಇಂತಹ ಭವ್ಯ ಸಮುದಾಯದಲ್ಲಿ ಜನಿಸಿ ಜಗತ್ತಿನೆಲ್ಲೆಡೆ ತಮ್ಮ ಜ್ಞಾನದ ಮುಖಾಂತರ ವಿಶ್ವವನ್ನು ಬೆಳಗಿಸಲಿಕ್ಕೆ ಹೊರಟಿರ್ತಕ್ಕಂಥ ಒಕ್ಕಲಿಗ ಸಮುದಾಯದ ಬಂಧುಗಳು ವಿವಿಧ ದೇಶಗಳಲ್ಲಿ ನೆಲೆಸಿರ್ತಕ್ಕಂಥದ್ದು ಸರ್ವವಿದಿತ. ಇದೇ ರೀತಿಯಲ್ಲಿ ಅಮೇರಿಕ ದೇಶದಲ್ಲಿ ಕೂಡ ನಮ್ಮ ಒಕ್ಕಲಿಗ ಸಮುದಾಯದ ಬಂಧುಗಳು ನೆಲೆಸಿರ್ತಕ್ಕಂತಹದ್ದು. ಸಂಘಟನೆಯಿಂದ ಸಮೃದ್ಧಿ ಮತ್ತು ಸಂಸ್ಕಾರ, ಸಂಸ್ಕೃತಿ ಇದು ಕಾರಣ. ನಮ್ಮ ಹಿರಿಯರು ಗಮನವನ್ನು ಇಟ್ಟು ಉದ್ದೇಶದಿಂದ ಒಕ್ಕಲಿಗರ ಪರಿಷತ್ ಆಫ್ ಅಮೇರಿಕ WPAಯನ್ನು ಸಂಸ್ಥಾಪಿಸಿ ಪ್ರತಿ ವರ್ಷವೂ ಕೂಡ ಸಮುದಾಯದ ಬಂಧುಗಳು ಒಟ್ಟಾಗಿ ಸೇರಿ ನಮ್ಮ ನಾಡಿನ ಕಲೆಯನ್ನು, ಸಂಸ್ಕೃತಿಯನ್ನು, ಜ್ಞಾನವನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ, ಅದನ್ನು ಪ್ರವರ್ಧಮಾನಕ್ಕೆ ತರಲಿಕ್ಕೋಸ್ಕರ ಒಕ್ಕಲಿಗರ ಪರಿಷತ್ ಆಫ್ ಅಮೇರಿಕಾ ಮುಖಾಂತರ ಪ್ರತಿ 2 ವರ್ಷಕ್ಕೊಮ್ಮೆ ತನ್ನ ಸಂಸ್ಕೃತಿಯನ್ನು, ಸೌರಭವನ್ನು ಸೂಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ಈ ವರ್ಷವೂ ಕೂಡ 18ನೇ ಸಮ್ಮೇಳನ ಸ್ಯಾನ್ ಫ್ರಾನ್ಸಿಸ್ಕೋದ ಸ್ಯಾನ್ ಹೋಸೆ ಪಟ್ಟಣದಲ್ಲಿ ಜರುಗ್ತಾ ಇರ್ತಕ್ಕಂಥದ್ದು. ಭಾರತ, ಕರ್ನಾಟಕದಿಂದ ಹಲವಾರು ಭಕ್ತಾದಿಗಳು, ಸಮುದಾಯದ ಬಂಧುಗಳು ಬರ್ತಾ ಇದ್ದಾರೆ ಮತ್ತು ಜಗತ್ತಿನ ವಿವಿಧ ದೇಶಗಳಿಂದ, ಉದಾಹರಣೆಗೆ ಫ್ರಾನ್ಸ್, ಜರ್ಮನಿ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ನೈಜೀರಿಯಾ ಮತ್ತು ಜಪಾನ್ ಇಂತೆಲ್ಲ ಪ್ರಾಂತ್ಯಗಳಿಂದ ಸಮುದಾಯದ ಬಂಧುಗಳು ಜುಲೈ 3, 4 ಮತ್ತು 5ನೇ ತಾರೀಕು ನಡೀತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸಮುದಾಯದ ಎಲ್ಲ ಬಂಧುಗಳು ಸೇರಿ ತಮ್ಮ ಉಭಯ ಕುಶಲೋಪರಿಯನ್ನು ವಿಚಾರಿಸೋದ್ರ ಜೊತೆಯಲ್ಲಿ ಸಂಸ್ಕೃತಿ ಮತ್ತು ಆಧುನಿಕ ಜ್ಞಾನ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಹಂಚಿಕೊಳ್ತಕ್ಕಂಥ ಕಾರ್ಯಕ್ರಮ ಆಗ್ತಾ ಇರ್ತದೆ. ಅಂದಿನ ಕಾರ್ಯಕ್ರಮಕ್ಕೆ ನಾವು ಕೂಡ ಶ್ರೀಮಠದ ಭಕ್ತಾದಿಗಳೊಂದಿಗೆ ಬರ್ತಾ ಇರ್ತಕ್ಕಂತಹದ್ದು. ಎಲ್ಲರೂ ಕೂಡ ಸಮುದಾಯದ ಬಂಧುಗಳು ಈ ಕಾರ್ಯಕ್ರಮದ ಯಶಸ್ಸನ್ನು ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ.